ಆಸ್ತಿಗಾಗಿ ಎತ್ತ ತಾಯಿಯನ್ನು ಪುತ್ರ ಮನೆಯಿಂದ ಹೊರಹಾಕಿರುವ ಘಟನೆ ಕಿಕ್ಕೇರಿ ಹೋಬಳಿಯ ಮಾದಾಪುರ ಗ್ರಾಮದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ನಾಗಮ್ಮ ಪುತ್ರನಿಂದ ಮನೆಯಿಂದ ಹೊರಹಾಕಲ್ಪಟ್ಟ ವೃದ್ಧೆ. ಈಕೆಯ ಪತಿ ಸಿಂಗರಯ್ಯ ಇಬ್ಬರು ಪುತ್ರರಲ್ಲಿ ಹಿರಿಯ ಮಗ ಕೆಲವು ವರ್ಷಗಳ ಹಿಂದೆ ಮೃತರಾಗಿದ್ದರು. ಒಬ್ಬಳು ಮಗಳಿದ್ದಾಳೆ. ಕಿರಿಯ ಮಗ ಚೆಲುವರಾಜ ಶ್ರವಣಬೆಳಗೊಳದಲ್ಲಿ ಕೂಲಿ ಮಾಡಿಕೊಂಡಿದ್ದನು. ವಿಕಲಚೇತನ ಪುತ್ರಿ ರಾಜಮ್ಮ ಮದುವೆಯಾಗಿ ಮೈಸೂರಿನ ಮೆಡ್ಗಳಿಯಲ್ಲಿ ತರಕಾರಿ ವ್ಯಾಪಾರ ಮಾಡಿಕೊಂಡು ಸ್ವಾಭಿಮಾನದಿಂದ ಬದುಕುತ್ತಿದ್ದಾರೆ. ಚೆಲುವರಾಜ ಈತ ತನ್ನ ಹೆಸರಿಗೆ ಜಮೀನಿನ ಮನೆ ಮಾಡಿಕೊಡು ಎಂಬುದಾಗಿ ನಾಗಮ್ಮಳಿಗೆ ಆಗಿಂದಾಗಿ ಹಿಂಸೆ ನೀಡುತ್ತಿದ್ದು, ಮನೆಯಿಂದ ಹೊರ ಹಾಕಿದ್ದು, ಸಾಕಷ್ಟು ರಾಜಿ ಪಂಚಾಯತಿ ಕೂಡ ನಡೆದಿದೆ. ಈಕೆಗೆ ಗ್ರಾಮದಲ್ಲಿ ಒಂದು ಮನೆ ಹಾಗೂ ಸರ್ಕಾರಿ ಜನತಾ ಮನೆ ಕೂಡ ಇದ್ದು, ಈಕೆ ಜನತಾ ಮನೆಯಲ್ಲಿ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರೂ ತನ್ನ ಹೆಸರಿಗೆ ಖಾತೆ ಮಾಡಿಸಿ ಕೊಡಲು ಚೆಲುವರಾಜ ಕಂದಾಯ ಇಲಾಖೆಗೆ ತನ್ನ ತಾಯಿ ಮೃತಳಾಗಿದ್ದಾಳೆ ಎಂದು ತಪ್ಪು ಮಾಹಿತಿ ನೀಡಿ ನಾಗಮ್ಮ ಅವರ ಪಡಿತರ ಆಹಾರ ಪದಾರ್ಥ ಚೀಟಿ ವೃದ್ಧಾಪ್ಯ ವೇತನ ತಡೆ ಹಿಡಿಯಲು ಮುಂದಾಗಿದ್ದನು. ನಾಗಮ್ಮ ಪಡಿತರ ಆಹಾರ ಹಾಗೂ ವೃದ್ಧಾಪ್ಯ ವೇತನ ಪಡೆಯಲು ಅಂಗಡಿ ಕಚೇರಿಗೆ ತೆರಳಿದ್ದಾಗ ವಿಷಯ ತಿಳಿದು ದೊಡ್ಡ ಗಲಾಟೆಯ ನಡೆದಿದೆ. ನಂತರ ಮಗಳಾದ ರಾಜಮ್ಮ ತಾನು ಇರುವ ಮೇಟ್ಗಳಿಗೆ ತಾಯಿಯನ್ನು ಕರೆದುಕೊಂಡು ಹೋಗಿದ್ದಾಳೆ. ಕೆಲವು ದಿನಗಳ ನಂತರ ಸಂಬಂಧಪಟ್ಟವರ ಬಳಿ ಪಡಿತರ ವೃದ್ಧಾಪ್ಯ ವೇತನವನ್ನು ಕಾಡಿಬೇಡಿ ಸರಿಪಡಿಸಿಕೊಂಡಿದ್ದಾಳೆ. ಈ ವೇಳೆ ತಾಯಿ, ಮಗಳು, ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆಯ ಅಧ್ಯಕ್ಷೆ ರಜನಿ ರಾಜ್ ಹಾಗೂ ತಹಸೀಲ್ದಾರ್ ನಿಸರ್ಗಪ್ರಿಯ, ಕಿಕ್ಕೇರಿ ಪೊಲೀಸ್ ಠಾಣೆ ಅಧಿಕಾರಿ ಸಂಬಂಧಪಟ್ಟ ಇಲಾಖೆಗೆ ಚೆಲುವರಾಜ್ ವಿರುದ್ಧ ದೂರು ನೀಡಿದ್ದಾರೆ. ಮೇಲೆ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ತಂಡ, ಕಂದಾಯ ಇಲಾಖೆ, ಪೊಲೀಸರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ತೆರಳಿ ಚೆಲುವರಾಜನಿಗೆ ಬುದ್ಧಿವಾದ ಹೇಳಿ ತಾಯಿ ನಾಗಮ್ಮ ಬಳಿ ಗಲಾಟೆ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. PSA ರಮೇಶ್, ಶಿಶು ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಪದ್ಮಮ್ಮ, PDO ಚಂದ್ರು, ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಜಿಲ್ಲಾಧ್ಯಕ್ಷರಾದ ರಜಿನರಾಜ್, ತಾಲೂಕು ಅಧ್ಯಕ್ಷೆ ಮೋನಿತಾ, ಗ್ರಾಮ ಲೆಕ್ಕಾಧಿಕಾರಿಗಳಾದ ಸುನೀಲ್, ಗಾಣಿಗೇರಿ, ಸಮೀರ್ ಮತ್ತಿತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ನಮಸ್ತೆ ಮೇಡಮ್, ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಾನು ಒಂದು 30-35 ವರ್ಷದಿಂದ ನಾನು ಅಮ್ಮನ್ನ ನೋಡ್ಕೊತಾ ಇದ್ದೀನಿ. ಇವಾಗ ಸೊಸೈಟಿಗೆ ಹೋಗಿ ಅಪ್ಡೇಟ್ ಕೊಡಬೇಕು. ಬಡ್ಡಿ ಸೂರ್ಯನಿಂದ ಮುಕ್ತ ಅಂತಂತಾನೆ ಅಮ್ಮನ್ನ ನನ್ನ ಮನೇಲಿ ಡಿಸೆಂಬರ್ ತಿಂಗಳಿಂದಲೂ ಇಟ್ಕೊಂಡಿದ್ದೀನಿ. ಕಬ್ಬದ ಆಡ ಹೊರಬಿಟ್ಟು ಹಾಸ್ಪಿಟಲ್ಲಿ ಹೋಗಿ ಜೀವ ಬಂಚಿತ್ತು. BP ಜಾಸ್ತಿ ಆಗ್ಬಿಡ್ತು. ಅಮ್ಮನ ಸರಿ ಕಳ್ಕೊತೀನಿ ಅಂತ ಅನ್ಬಿಟ್ಟು ನನಗೆ ಹೋಗೋದು ಭಯ ಮಾಡ್ತಿದ್ರು. ನನ್ನ ತಮ್ಮನ ಕೈಲಿ ಕರ್ಕೊಬಂದೆ. ನಾನು ಅಮ್ಮನ ಕರ್ಕೊಬಂದು ಇವಾಗ ಬದುಕಿಸ್ಕೊಂಡಿದ್ದೀನಿ. ನಾನು ಬಾಡಿಗೆ ಮನೇಲಿ ಸಾಯಲ್ಲವ, ನನ್ನ ಮನೆಗೆ ನಾನು ತಲುಪಿಸ್ಬಿಡು, ಅಲ್ಲೇ ಜೀವ ಬಿಡ್ತೀನಿ ಅಂತ. ಅದಕ್ಕೆ ನಾನು ಮೇಡಮನ್ನ ದೊರಕಿಸ್ಕೊಟ್ಟಿರ್ತಾರೆ ರಜನಿ ಮೇಡಮನ್ನು ಕೇಳ್ಕೊತಾ ಇದ್ದೀನಿ. ಅವ್ರಿಗೆ 3 ತಿಂಗಳಿಂದ ಹೊರಗಡೆ ತುಂಬ ಡ್ಯೂಟಿಲಿದ್ದಾರೆ. ನಾವು ಹೋಗಿ ಅವ್ರ ಆಫೀಸ್ ಹತ್ರ ಕಾಯ್ಕೊಂಡು ನಮ್ಮ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಬಂದಿದ್ದೀವಿ. ಮಾಡ್ತೀವಿ ಅಮ್ಮ ನಾವು ಅಂತಂದು. ಈಗ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನನ್ನ ಮುಂಡೆ ಅಂದೆಲ್ಲ ಬಾಯ್ತಿಲ್ಲ, ಕಾಲಲ್ಲಿ ಒದೆಯಪ್ಪತ್ತಾನೆ. ಪೊಲೀಸ್ನವ್ರ ಎದುರಿಗೆ ನನ್ನ ದೂರು ಕೊಟ್ಟವಳೆ, TV9 ಹಾಕ್ಸೋಳೆ. ಪೊಲೀಸ್ನವ್ರ ಎದುರು ಹೊಡೆದ್ಬಿಟ್ಟು ನಾನು ಜೈಲಿಗೆ ಹೋಗ್ತೀನಿ ಅಂತಾನೆ. ನನಗೆ ಯಾಣೆಕ್ಕಪ್ಪು ತುಂಬ ಬೆದರಿಕೆ ಆಗದೆ. ಅಮ್ಮ ಒಂದು ಎಟ್ಟಡಕ್ಕಾಗಲ್ಲ, ನಾನು ಹೇಳಕ್ಕಾಗಲ್ಲ. ನೀವು ಮಾನ್ಯವರು ನಮಗೆ ನ್ಯಾಯನ ತರ್ಕಿಸ್ಬೇಕು. ತಮ್ಮದಿರ್ಗೂ ಮೋಸ ಆಗತ್ತೆ. ಜಮೀನೆಲ್ಲ ಅವನೇ ತಿಂತವನೇ. ಅಮ್ಮನಿಗೆ ಒಂದು ಎಳ್ನೀರು ಕೊಡುತ್ತಾ ಇಲ್ಲ. ನಮ್ಮಪ್ಪ ತೀರೋಗ 35 ವರ್ಷ ಆಯಿತು. ಅವಾಗ ಅಪ್ಪ ತೀರೋಗ ನನಗೆ 13 ವರ್ಷ ಆಗಿತ್ತು. ಇವನು ನಮಗೆ ಅಣ್ಣ ತಮ್ಮದಿರು ತಾಯಿಗೆಲ್ಲ ಹೊಡೆದು ಇಚ್ಚಾಗ್ತಾನೆ. ಒಂದು ಜಂತ ವಸ್ತು ಮನೇಲಿ ಇರೋಕ್ಕೆ ಅಕ್ಕಪಕ್ಕ ಊಟ ಕೊಟ್ಟರು ಅವ್ರಿಗೂ ಬೈತಾನೆ. ಹೋಗಬಿಟ್ಟೆ ಅಂತ ಬಾರ್ಲಕತ್ತಾನೆ. ನಮಗೆಲ್ಲ ಕೇಳೋರೇ ಇಲ್ಲ. ಪೊಲೀಸ್ ಸ್ಟೇಷನ್ಗೆ 3-4 ಸರಿ ಹೋಗ್ರಮ್ಮ ಅಂತಾರೆ. ನಮ್ಗೆ ಯಾರು ಏನೇ ಕೊಟ್ಟಿಲ್ಲ. ನಮಗೆ ಹೊರಡದಲ್ಲಿ ಹ್ಯಾಂಡಿಕ್ಯಾಪು. ನಾನು ತರಕಾರಿ ಮಾರಿ ತಮ್ಮದಿರು ನೋಡ್ಕೊಂಡು ಗೌರ್ಮೆಂಟಲ್ಲೆಲ್ಲ ಸಾಲ ತಗೊಂಡು ನನಗೆ ಇನ್ಮೇಲೆ ಆಯ್ತಾ ಇಲ್ಲ. ನಾನು ಅಮ್ಮನ ಮನೆಗೆ ಅಮ್ಮನ್ನ ಬಿಡಬೇಕು. ಅಮ್ಮನ ಜೊತೆಲೆ ನಾನು ಜೀವ ಬಿಟ್ಟು ಬಿಡ್ತೀನಿ. ಸಾಲ ಮಾಡ್ಕೊಂಡಿದ್ದೀನಿ. ನಮ್ಮನ ಮನೆಯೇ ಸೇರ್ಸಲ್ಲ. ಊರಿಗೆ ಹೋಗಿ ತಲೆ ತೋರಂಗಿಲ್ಲ. ಬಡ್ಡಿ ಸೂರ ಮುಂಡು ಚಪ್ಪಲಿ ಹೊಡಿತೀನಿ, ಚಪ್ಪಲಿ ಹಾಕ್ತೀನಿ ಅಂತ ನನಗೆ ತುಂಬ ಭಯ. ಏನು ಹ್ಯಾಂಡಿಕ್ಯಾಪು ನನಗೆ ಸರ್ಕಾರ ತುಂಬ ಉಪಕಾರ ಮಾಡಿಲ್ಲ.
ಎಲ್ಲ ನಮ್ಮ ಅಂಗವಿಕ ಸಂಘದಲ್ಲೂ ಸಹ ನನಗೆ ಸಾಲ ಕೊಟ್ಟು ತರಕಾರಿ ವ್ಯಾಪಾರ ಬಿಡೋಕ್ಕೆ ಎಲ್ಲ ಮಾಡವ್ರೆ. ಜೀವ ಉಳಿಸ್ಕೊಂಡಿದ್ದೀನಿ. ನಾನು ಒಂದು ಕಾಲ ಆಪ್ರೇಷನ್ನು, ನನಗೆ ಕಾಲ ಆಪ್ರೇಷನ್ನಲ್ಲಿ ಯಾರ ಸಹಾಯ ಇಲ್ಲ. ನನ್ನ ಒಳ್ಳೆ ಸಾಕು, ನನ್ನ ಜೀವನ ಸಾಕನ್ನು ತಮ್ಮದಿನ ಮದುವೆ ಸಾಲ ಕಿತ್ತಿ ಎಲ್ಲ ದುಡ್ಡು ಸಾಲ ಮಾಡಿದ್ದೀನಿ. ನಮ್ಮ ಆಸ್ತಿ ನನಗೆ ಕೊಡಿಸ್ಕೊಡ್ಬೇಕು. ಅಮ್ಮ ಮಕ್ಕಳಿಗೆ ತುಂಬ ಅನ್ಯಾಯ ಆಗಿದೆ. ನೀವು ದಯವಿಟ್ಟು ವಿಳಂಬರನ್ನು ನ್ಯಾಯಪಡಿಸಿ. ನಮ್ಗೆ ಎಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ. 5 ವರ್ಷ ಗಂಟು ಫುಡ್ ಆಫೀಸಲ್ಲೂ ಬರ್ತಾ ಇರಲಿಲ್ಲ. ತಹಶೀಲ್ದಾರ್ ಒಂದು ಚೀಟಿ ಬರ್ಕೊಟ್ಟ ತಕ್ಷಣವೇ ನನಗೆ ಚೀಟಿ ಆಗ ರೇಷನ್ ಕೊಟ್ಟರು. ಅಲ್ಲಿ ತನಕ ಕೊಟ್ಟಿರಲಿಲ್ಲ. ಇವಾಗ ಒಂದು ಸ್ವಲ್ಪ ದಿವಸದಿಂದ ಬರ್ತಾ ಇದೆ. ಅಮ್ಮ ತೀರೋಗಳು ಅಂದ್ಬಿಟ್ಟು ಪೋತಿ ಖಾತೆ ಹಾಕ್ಬಿಟ್ಟು ಆಧಾರ್ ಕಾರ್ಡ್ ಇಸ್ಕೊಂಡು ಪೋತಿ ಖಾತೆ ಮಾಡ್ಕೊಳಕ್ಕೆ ಅಮ್ಮ ತೀರೋಗಳಂತ ಆನ್ಲೈನಲ್ಲಿ ಅರ್ಜಿ ಹಾಕೋದು. ನಾವು ಅಮ್ಮ ಬದುಕವಳೆ ಅಂತ ನಾವು ಹೋಗೋದು. ಅಲ್ಲೆಲ್ಲ ಪ್ರೂಫ್ ಐತೆ. ಸೇರ್ತಾರೆ ಹೇಳಿದ್ಮೇಲೆ ನಮಗೆ ಗೊತ್ತಾಗಿದ್ದು. ಅಲ್ಲಿ ತನಕ ನಮಗೆ ಗೊತ್ತಿರಲಿಲ್ಲ. ಪಿಂಚನ್ ದುಡ್ಡು, ಗಂಡ ಸತ್ತು ಮುಂಡೆ ದುಡ್ಡು